ಕೀರ್ತನೆಗಳು 109 28ನೇ ವಚನ. ಅವರು ಶಪಿಸಲಿ, ಚಿಂತೆಯಿಲ್ಲ, ನೀನು ಆಶೀರ್ವದಿಸುವಿ. ಅವರು ಎದ್ದು ಅಪಮಾನ ಹೊಂದುವರು, ಆದರೆ ನಿನ್ನ ಸೇವಕನಾದ ನಾನು ಉಲ್ಲಾಸಿಸುವೆನು. ಕರ್ತನರು ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ದಿವಸವೂ ಸಹ ಕರ್ತನ ಕೂಡ ಮಾತನಾಡುವವರಾಗಿ ಇದ್ದೇವೆ. ನೀವು ದೇವರಾಗಿರುವಂಥ ಯೇಸು ಕರ್ತ ನಿಮಿತ್ತವಾಗಿ ಆರಿಸಿ ತೆಗೆದುಕೊಂಡಂಥವರು. ನೀವು ಯೇಸು ಕರ್ತನ ಸಾಕ್ಷಿಗಳು ಮಾತ್ರವಲ್ಲದೆ ಈ ಭೂಮಿಯ ಮೇಲೆ ಆತನನ್ನು ಪ್ರತಿನಿಧಿಸುವವರಾಗಿ ಇದ್ದೀರಿ. ಆದುದರಿಂದಲೇ ನಿಮಗೆ ಬಹಳವಾದಂಥ ಹೋರಾಟಗಳುಂಟು. ಈಗ ನಿಮ್ಮ ಸ್ಥಿತಿ ನೋಡುವುದಾದರೆ ಇತರನ್ನು ನಿಮಗೆ ಯಾವಾಗಲೂ ಬೈಯುವಂಥವರು ಮಾತ್ರವಲ್ಲದೆ ಇತರರು ನಿಮ್ಮನ್ನು ಬಾಧಿಸುವಂಥವರು ಸಹ ಬಹಳವಾಗಿ ಇದ್ದಾರೆ. ನಿಮ್ಮ ವಿಷಯದಲ್ಲಿ ಎಷ್ಟೋ ಸಂಗತಿಗಳಲ್ಲಿ ದೇವರು ಕ್ಷಮಿಸಲ್ಪಟ್ಟು ದೇವರು ನಿಮಗೆ ಕರುಣೆಯನ್ನು ತೋರಿಸಿದರೂ ಸಹ ನಿಮ್ಮ ಪಾಪವನ್ನು ಕುರಿತಾಗಿ ಅಥವಾ ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಜೀವಿತವನ್ನು ಕುರಿತಾಗಿ ನಿಮ್ಮನ್ನು ಯಾವಾಗಲೂ ಪರಿಹಾಸ್ಯ ಮಾಡುವಂಥವರು, ನಿಮ್ಮ ಬಗ್ಗೆ ಮನೆಗಳಲ್ಲಿ ಕೂಡಿ ಮಾತನಾಡುವಂಥವರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ನೀವು ಅವರಿಗೆ ಒಳ್ಳೆಯದನ್ನು ಮಾಡಿದರೂ ಸಹ ಅವರು ಮಾತ್ರವೇ ನಿಮಗೆ ಅಪಕಾರಗಳನ್ನು ಮಾಡುವವರಾಗಿದ್ದಾರೆ. ನೀವು ಮಾಡಿದಂಥ ಎಷ್ಟೋ ಒಳ್ಳೆಯ ಕಾರ್ಯಗಳನ್ನು ನೆನೆಸದಂತೆ ಅವರು ನಿಮಗೆ ವೈರಿಗಳ ಹಾಗೆ ನಿಮ್ಮನ್ನು ಕಾಡುತ್ತಾ ಇದ್ದಾರೆ. ಆದರೂ ಸಹ ಚಿಂತೆ ಇಲ್ಲ. ಅವರು ನಿಮಗೆ ಶಪಿಸುವಂಥ ಒಂದೊಂದು ಮಾತುಗಳು ಸಹ ಇತರರ ಮುಖಾಂತರವಾಗಿ ನಿಮಗೆ ತಿಳಿಯಲ್ಪಟ್ಟು ಅವರ ಬಗ್ಗೆ ನೀವು ದ್ವೇಷಿಸಿದರೆ ಯಾವ ಪ್ರಯೋಜನ? ಕರ್ತನನ್ನು ಸಹ ಅನೇಕ ಸಮಯದಲ್ಲಿ ಪರಿಸಯರು, ಸದ್ದುಕಾಯರು, ಇತರರು ಬಹಳವಾಗಿ ನಿಂದಿಸಿದರು, ಅವಮಾನಪಡಿಸಿದರು. ಆದರೆ ಯೇಸು ಕರ್ತನು ಅವರ ವಿಷಯದಲ್ಲಿ ಎಂದಿಗೂ ಸಹ ಯೋಚಿಸಲಿಲ್ಲ, ಚಿಂತಿಸಲಿಲ್ಲ. ಕೆಲವೊಬ್ಬರು ಅವರನ್ನು ಶಪಿಸಲ್ಪಟ್ಟರು, ಆದರೂ ಸಹ ಕರ್ತನು ಅವರನ್ನು ಆಶೀರ್ವದಿಸಲ್ಪಟ್ಟರು. ನೀವು ಸಹ ಹಾಗೆ ಮಾಡಿರಿ. ನಿಮ್ಮನ್ನು ಯಾರು ಶಪಿಸ್ತಾರೋ ಅವರನ್ನು ಆಶೀರ್ವಾದ ಮಾಡಿರಿ. ನಿಮ್ಮ ಬಗ್ಗೆ ಯಾರೆಲ್ಲ ವೈರಿಗಳಾಗಿ ನಿಮ್ಮನ್ನು ಕಾಣುತ್ತಾ ಇದ್ದಾರೋ, ನಿಮ್ಮ ಬಗ್ಗೆ ಇಲ್ಲ ಸಲ್ಲದನ್ನು ಮಾತನಾಡ್ತಾ ಇದ್ದಾರೋ ಅಂಥವರೆಲ್ಲರನ್ನು ಸಹ ಕರ್ತನ ಕರೆಗಳಿಗೆ ಒಪ್ಪಿಸಿಕೊಟ್ಟು ಬಿಡ್ರಿ. ಅರಸನಾದಂಥ ದಾವೀದನ್ನು ನೋಡುವುದಾದರೆ ಒಂದು ಸಮಯದಲ್ಲಿ ಶಿಮ್ಮಿ ಅನ್ನುವಂಥವನು ದಾವೀದನನ್ನು ಶಪಿಸುತ್ತಾ ಅವನ ಮೇಲೆ ಮಣ್ಣನ್ನು ಹಾಕದನ್ನು, ಕಲ್ಲಂತ ಒಡೆಯಲ್ಪಟ್ಟನು. ಆದರೂ ಸಹ ಅವನ ಅರಸನಾಗಿದ್ದಂಥ ಸಮಯದಲ್ಲಿ ದಾವೀದನು ಅವನಿಗೆ ಏನನ್ನೂ ಸಹ ಮಾಡಲಿಲ್ಲ. ಶಪಿಸಲಿ ಬಿಡ್ರಿ ಎಂಬುದಾಗಿ ಹೇಳಿಬಿಟ್ಟನು. ಆದರೆ ಕರ್ತನು ಅದೇ ಸ್ವಲ್ಪ ಸಮಯಗಳ ನಂತರದಲ್ಲಿ ದಾವೀದನನ್ನು ಮಹಿಮೆಯಾಗಿ ಉಪಯೋಗಿಸಲ್ಪಟ್ಟರು. ಶಿಮ್ಮಿಯಾದರೂ ಮರಣದಿಂದ ಸಾಯಲ್ಪಡಬೇಕಾಗಿತ್ತು. ಹೌದು, ನಿಮ್ಮ ಜೀವಿತದಲ್ಲೂ ಹಾಗೆ ನಿಮ್ಮನ್ನು ಶಪಿಸ್ತಾರಾ? ನಿಮ್ಮ ಬಗ್ಗೆ ಎಲ್ಲ ಸಲ್ಲದನ್ನು ಮಾತನಾಡ್ತಾರಾ? ಪರವಾಗಿಲ್ಲ, ಅವರನ್ನು ಕರ್ತನ ಕರೆಗಳಿಗೆ ಸಮರ್ಪಿಸಿಕೊಳ್ಳ್ರಿ. ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಎಷ್ಟೋ ಸಮಯಗಳು ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಅವರ ಬಗ್ಗೆ ಚಿಂತಿಸುತ್ತಾ ಯಾಕೆ ಸಮಯನ ವ್ಯರ್ಥ ಮಾಡ್ತೀರಿ? ಕರ್ತನ ಸಮ್ಮುಖದಲ್ಲಿ ಇರುವಂಥ ಸಮಯದಲ್ಲಿ ಕರ್ತನ ಸಮ್ಮುಖದಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಿರಿ. ಕರ್ತ ನಿಮ್ಮನ್ನು ಪರಿಸ್ಥಿತಿಗಳನ್ನು ಮಾರ್ಪಡಿಸ್ತಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರರು ಮುಟ್ರಿಯಪ್ಪ. ಇವರ ವಿಷಯವಾಗಿ ಅನೇಕರು ಮಾತನಾಡುವಂಥದ್ದನ್ನು ಕೇಳಿ ಇವರು ಬಹಳವಾಗಿ ಸೋತು ಹೋಗಿದ್ದಾರೆ. ಇವರನ್ನು ಪುನರ್ಸ್ಥಾಪಿಸಿ ಬಲಪಡಿಸಿ ನಡೆಸಿರಿ. ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇನ್.